ಹಾಯ್ ಹಲೋ ಎವ್ರಿವನ್, ಮೈ ನೇಮ್ ಇಸ್ ಸೂರಜ್. ವೆಲ್ಕಮ್ ಟು ಫೈನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ. ಸೊ ನಿಮಗೇನೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಆಸೆ ಇದೆ, ಪ್ರತಿ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇರುತ್ತೆ. ಮಹಾರಾಷ್ಟ್ರ ಮೇಲೆ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ ವಾಕ್ಯಬಲ್ ಆ್ಯಂಡ್ ನಿಜವಾಗ್ಲೂ ಯಾರಿಗಾರ ಕಲಿಬೇಕು ಅಂತ ಜಾಯ್ನ್ ಆಗಬೇಕು ಅಂತ ಆಸೆ ಇದ್ರೆ ಕೆಳಗಡೆ ಕಾಣಿಸ್ತಿರೋ ನಮಗೆ ಮೆಸೇಜ್ ಮಾಡಿ. ಹಾಯ್ ಫ್ರೆಂಡ್ಸ್, ನಿಫ್ಟಿ 50 ನಮ್ಮ ದೇಶದ್ದು ಬೆಂಚ್ ಮಾರ್ಕ್ ಇಂಡೆಕ್ಸ್. ಇದು ಲಾಸ್ಟ್ 5 years ಆವರೇಜ್ ರಿಟರ್ನ್ಸ್ ನೋಡ್ಕೊಂತ ಬಂದರೆ ಪ್ರತಿ ಇಯರು 22% to 24% ರಿಟರ್ನ್ ಕೊಡ್ಕೊತಾನೆ ಬಂದ ಇದೆ. ಸೊ ನಿಫ್ಟಿ 50 ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ನಮ್ಮ ದೇಶದ ಮೇಜರ್ ಇಂಡೆಕ್ಸ್ ಯಾವುದು ಅಂದರೆ ಅದು ನಿಫ್ಟಿ 50. ಇದರಲ್ಲಿ ಟಾಪ್ 50 ಕಂಪ್ನೀಸ್ ಇದೆ. ಇದು ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಆ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಸೊ ನಿಮಗೆಲ್ಲ ನಿಫ್ಟಿ 50 ಗೊತ್ತು, ನಿಫ್ಟಿ ಆಲ್ಫಾ 50 ಯಾರಿಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳಿಸ್ತೀನಿ. ನಿಫ್ಟಿ 50 ಲಾಸ್ಟ್ 5 yearsಲ್ಲಿ ನಿಮಗೆ 22% ರಿಟರ್ನ್ ಕೊಟ್ಟಿದ್ರೆ, ಅದೇ ನಿಫ್ಟಿ ಆಲ್ಫಾ 50 ಲಾಸ್ಟ್ 5 yearsಲ್ಲಿ ಆವರೇಜ್ ಆಗಿ 34% ರಿಟರ್ನ್ಸು ಕೊಡ್ಕೊತ ಬರ್ತಾ ಇದೆ. ಈ 12 to 13% ರಿಟರ್ನ್ಸು ನಿಮಗೇನಾದ್ರು ಜಾಸ್ತಿ ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ತಿಳ್ಕೊಂಡಿರೋದು ತಪ್ಪು. ಈ 13% ರಿಟರ್ನ್ ಇನ್ ಡಿಫ್ರೆನ್ಸಿಂದ ಏನಾಗುತ್ತೆ, ಇದರಿಂದ ಇನ್ವೆಸ್ಟ್ಮೆಂಟ್ ಹೆಂಗೆ ಟರ್ನ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ. 5 yearsಗೆ ನೀವು 10 lakhs ಏನಾರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಆವರೇಜ್ 22% ಹಂಗೆ 5 years ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ? 17 lakhs ರಿಟರ್ನ್ ಸಿಗುತ್ತೆ. ನಿಮ್ಮ ಅಮೌಂಟು 10 lakhs, ಟೋಟಲ್ಲು 27 lakhs ಆಗುತ್ತೆ. 17 lakhs ನಿಮಗೆ ರಿಟರ್ನೇ ಸಿಕ್ತು. ಅದೇ ನಾವು ನಿಫ್ಟಿ ಆಲ್ಫಾದಲ್ಲಾದರೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ? 34% ಅಂತ ಹೇಳಿದ್ವಿ. ಈಗ ಬರೀ ನಿಫ್ಟಿ 50 ಬಗ್ಗೆ ಕಂಪೇರ್ ಮಾಡ್ತೀವಿ. ಜಸ್ಟ್ 30% ಅಂತ ಕನ್ಸಿಡರ್ ಮಾಡಿದ್ರು 17 lakhs ಇದ್ದಿದ್ದು ರಿಟರ್ನ್ಸು 27 lakhs ಆಯಿತು. ಟೋಟಲ್ ವ್ಯಾಲ್ಯೂ 37 lakhs ಆಯಿತು. ಆಲ್ಮೋಸ್ಟ್ ರಿಟರ್ನ್ಸು 17 ಇದ್ದಿದ್ದು 27 ಅಂದರೆ ಮೋರ್ ದೆನ್ 10 lakhs ಜಾಸ್ತಿ ಆಯಿತು. ಅದು 30%ಗೆ. 34 ತೊಗೊಂಡ್ರೆ ನಮಗೆ ನಿಫ್ಟಿ ಆಲ್ಫಾ 50ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆಲ್ಮೋಸ್ಟ್ ಡಬಲ್ಸ್ ರಿಟರ್ನ್ಸು ಜಾಸ್ತಿ ಕೊಡುತ್ತೆ. ಆಲ್ಫಾ 50 ಏನಿದೆ ಅದು ಬೆಸ್ಟು ಅಂತ ಹೇಳ್ತೀವಿ. ಸೊ ಈಗ ನಿಫ್ಟಿ ಆಲ್ಫಾ 50ಗೆ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ, ಅಮೌಂಟ್ ಡಬಲ್ ಆಗುತ್ತೆ ಅಂದ ತಕ್ಷಣ ನೀವೆಲ್ಲ ಏನು ಮಾಡಿಬಿಡ್ತೀರಾ, ಬೇರೆ ಮಾಡಿದ್ರೆ SIPಗಳೆಲ್ಲ ಸ್ಟಾಪ್ ಮಾಡಿಬಿಡೋದು. ನಿಫ್ಟಿ ಆಲ್ಫಾ 50ನೇ ಮಾಡೋದು, ಯಾಕಂದ್ರೆ ನಾನು ಹೇಳಿದ್ಬೇಟೆ ಅಂತ ಅಂದ್ಬಿಟ್ಟು, ಇಲ್ಲ ನಿಫ್ಟಿ ಆಲ್ಫಾ 50 ಬಗ್ಗೆ ರಿಸರ್ಚ್ ಮಾಡೋದು, ಬರೀ ಅದಕ್ಕಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ಥರ ತಪ್ಪು ಕೆಲಸ ಮಾಡಬೇಡಿ. ಮಾಡ್ತಾರೆ SIP ಎಲ್ಲದನ್ನು ಕ್ಲೋಸ್ ಮಾಡಿ ನಿಫ್ಟಿ ಆಲ್ಫಾ 50 ಮಾಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ಇದನ್ನ ಎಜುಕೇಷನ್ ಪರ್ಪಸ್ ಮಾಡ್ತೀನಿ. ನಿಮಗೆ ನಿಫ್ಟಿ ಆಲ್ಫಾ 50 ನೀಟಾಗಿ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ವಾಟ್ ಈಸ್ ನಿಫ್ಟಿ ಆಲ್ಫಾ 50 ಅಂತ ಹೇಳ್ತೀನಿ, ರೋಲಿಂಗ್ ರಿಟರ್ನ್ಸ್ ಏನು ಕೊಡ್ತಾ ಇದೆ ಅಂತ ಹೇಳ್ತೀನಿ, ಅಡ್ಜಸ್ಟಿಂಗ್ ರಿಟರ್ನ್ಸ್ ಏನು ಕೊಡ್ತಾ ಇದೆ ಅಂತ ಹೇಳ್ತೀನಿ, ರಿಸ್ಕ್ ಟು ರಿವಾರ್ಡ್ ಏನು ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಹೇಳ್ತೀನಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಿಫ್ಟಿ 50 ಆ್ಯಂಡ್ ನಿಫ್ಟಿ ಆಲ್ಫಾ 50 ಅಂತ ಹೇಳ್ತೀನಿ, ಆ್ಯಂಡ್ ವೈ ನಿಫ್ಟಿ ಆಲ್ಫಾ 50 ಈಸ್ ಗಿವಿಂಗ್ ಹ್ಯೂಜ್ ರಿಟರ್ನ್ಸ್ ಅಂತ ಅಂತೀನಿ. ನಿಫ್ಟಿ ಆಲ್ಫಾ 50 ಅಂದರೆ ಏನು, ಅದರಲ್ಲಿ ಯಾವ 50 ಸ್ಟಾಕ್ಸ್ ಇದೆ, ಏನಕ್ಕೆ ಅದು ನಿಫ್ಟಿ 50ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಿದೆ ಅಂತ ವಿಡಿಯೋದು ಕೊನೆ ತನಕ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ. ದಿಸ್ ಈಸ್ ಫಾರ್ ಎಜುಕೇಷನ್ ಪರ್ಪಸ್. ಸೊ ಈಗ ರಿಟರ್ನ್ಸ್ ಬಗ್ಗೆ ಮಾತಾಡೋಣ. ರಿಟರ್ನ್ಸ್ ನೋಡೋಕ್ಕೂ ಮುಂಚೆ ರೋಲಿಂಗ್ ರಿಟರ್ನ್ಸ್ ನೋಡಬೇಕು. ಸೊ ನೀವು ಯಾವತ್ತು ರಿಟರ್ನ್ಸ್ನ ನೋಡಬೇಡಿ. ಯಾವುದೇ ಇಂಡೆಕ್ಸ್ ಆಗಿರಲಿ, ಯಾವುದೇ ETF ಆಗಿರಲಿ, ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿದು ಲಾಸ್ಟ್ 5 years 10 years ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ನೋಡ್ಬೇಡಿ, ರೋಲಿಂಗ್ ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ನೋಡಿ. ಬಿಕಾಸ್ ರೋಲಿಂಗ್ ರಿಟರ್ನ್ಸ್ ಅಂದರೆ ಏನು ಅಂತ ನಿಮಗೆ ಕ್ವಶನ್ ಮಾರ್ಕ್ ಕೊಡ್ತಿದ್ರೆ, ರೋಲಿಂಗ್ ರಿಟರ್ನ್ಸು ಕನ್ಸಿಸ್ಟೆನ್ಸಿ ಆಫ್ ದ ಫಂಡ್ ಹೌಸ್ ಹೇಳುತ್ತೆ. ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ರಿಟರ್ನ್ಸ್ ಕೊಡ್ಕೊಂಬರುತ್ತೆ, ಕನ್ಸಿಸ್ಟೆನ್ಸಿ ಅನ್ನೋದು ಗೊತ್ತಾಗದೆ ರೋಲಿಂಗ್ ರಿಟರ್ನ್ಸ್ ಇಂದ. ಈಗ ನಾವು ನಿಫ್ಟಿ ಆಲ್ಫಾ 50 ರೋಲಿಂಗ್ ರಿಟರ್ನ್ಸ್ ಏನು ಕೊಟ್ಟಿದೆ ಏನಂತ ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಪರ್ಫಾರ್ಮೆನ್ಸ್ ಒಂದೊಂದ್ರದ್ದು. ಸೊ 3 years ಆವರೇಜ್ದು ರೋಲಿಂಗ್ ರಿಟರ್ನ್ಸ್ ನಾವೇನಾದ್ರು ಚೆಕ್ ಮಾಡಿದ್ರೆ 3 years ಆವರೇಜ್ದು. ಸೊ ನಿಫ್ಟಿ 50 ನೋಡಿ 11% ಕೊಟ್ಟಿದೆ. ನಿಫ್ಟಿ ನೆಕ್ಸ್ಟ್ 50 ಅಂದರೆ ಜೂನಿಯರ್, ಅದು ಕೂಡ 14% ಕೊಟ್ಟಿದೆ. ಬಟ್ ನಿಫ್ಟಿ ಆಲ್ಫಾ 50 ನೋಡಿ ಆಲ್ಮೋಸ್ಟ್ 20% ಅಷ್ಟು ಕೊಟ್ಟಿದೆ. ಎಲ್ಲರ ಜೊತೆ ಕಂಪೇರ್ ಮಾಡಿದ್ರೆ 3 years ರೋಲಿಂಗ್ ರಿಟರ್ನ್ಸಲ್ಲಿ ಯಾರು ಹೈಯೆಸ್ಟ್ ಕೊಟ್ಟಿದ್ದಾರೆ? ನಿಫ್ಟಿ ಆಲ್ಫಾ 50ನೇ ಕೊಟ್ಟಿರೋದು. ಅದೇ ರೀತಿ 5 years 3 years ಬೇಡ, 5 years ಇನ್ ನೋಡಿ ಮಗ, ಆವ್ರೇಜ್ 5 years ರೋಲಿಂಗ್ ರಿಟರ್ನ್ಸ್ ಬಂದರೂ ಕೂಡ ಯಾರು ಹೈಯೆಸ್ಟ್ ಕೊಟ್ಟಿದ್ದಾರೆ ಅಂದರೆ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಎಲ್ಲರ ಜೊತೆ ಕಂಪೇರ್ ಮಾಡಿದ್ರು ಅಲ್ಲೂ ಕೂಡ ನಮಗೆ ಯಾರು ಚೆನ್ನಾಗಿ ಕೊಟ್ಟಿದ್ದಾರೆ? ಅಲ್ಲೂ ಕೂಡ ನಿಫ್ಟಿ ಆಲ್ಫಾ 50 20% ಕೊಟ್ಟಿದೆ. ಸೊ ನಿಫ್ಟಿ 50 12% ಕೊಡ್ತಾ ಇದೆ, ಬಟ್ ನಿಫ್ಟಿ ಆಲ್ಫಾ 50 20% ಕೊಡ್ತಾ ಇದೆ. ಅಲ್ಲಿ ನಿಮಗೆ ಏನು ಗೊತ್ತಾಗ್ತಿದೆ, ರೋಲಿಂಗ್ ರಿಟರ್ನ್ಸ್ ಕೂಡ ಹೈಯೆಸ್ಟ್ ಚೆನ್ನಾಗಿ ಕೊಡ್ತಾ ಇರೋದು ಯಾರು ಅಂದರೆ ಅದು ಕೂಡ ನಿಫ್ಟಿ ಆಲ್ಫಾ 50 ಎಲ್ಲರಿಗಿಂತ ಚೆನ್ನಾಗಿ ಕೊಡ್ತಾ ಇದೆ. ಸೊ ಇವಾಗ ನಾನು ನಿಮಗೆ ರಿಟರ್ನ್ಸ್ ಬಗ್ಗೆ ತಿಳಿಸಿದ್ದೀನಿ, ಆದರೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಬಗ್ಗೆ ತಿಳಿಸಿಲ್ಲ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂದರೆ ಏನಂದರೆ, ಒಂದು ಯೂನಿಟ್ನ ತೊಗೊಂಡ್ರೆ 2 ಅಸೆಟ್ಸಲ್ಲಿ ಆ 2 ಅಸೆಟ್ಸಿಂದ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳುತ್ತೆ. ಈಗ ಲಾಸ್ಟ್ 10 yearsದು ನಾವೇನಾರ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಏನಾರು ಕಂಪೇರ್ ಮಾಡೋಕ್ಕೆ ಹೋದರೆ ಅದರಲ್ಲಿ ನಮಗೆ ನಿಫ್ಟಿ ಆಲ್ಫಾ 50 ಇದೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸು ತುಂಬ ಚೆನ್ನಾಗಿರೋದು. ಈ ಕಂಪೇರ್ ಮಾಡಿದ್ರೆ ನಿಫ್ಟಿ 50ಗಿಂತ. ಯಾಕೆ, ಏನು, ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಲಾಸ್ಟ್ 10 years ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಪ್ರಕಾರ ನಿಫ್ಟಿ ಆಲ್ಫಾ 50 ಚೆನ್ನಾಗಿದೆ, ಅದು ಲೈವ್ ಆಗಿ ತೋರಿಸ್ತೀನಿ ನಾನು ನಿಮಗೆ.
ಅದಕ್ಕಿಂತ ನೆಕ್ಸ್ಟು ನೀವೀಗೆಲ್ಲ ಕ್ವಶನ್ ಮಾರ್ಕ್ ಬರ್ತಿರೋದು ನಿಫ್ಟಿ ಆಲ್ಫಾ 50 ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ, ಆ ಥರ ಮಾಡ್ತಾ ಇದ್ದೀನಿ, ನಾನು ಬರೀ ಗುಡ್ ಥಿಂಗ್ಸ್ ಅಷ್ಟೇ ಹೇಳ್ತೀನಿ, ಅಡ್ವಾಂಟೇಜಸ್ ಅಷ್ಟೇ ಹೇಳ್ತೀನಿ ಅಂತ ಇಲ್ಲ. ನಾನು ನಿಫ್ಟಿ ಆಲ್ಫಾ 50ಯ ಡ್ರಾಬ್ಯಾಕ್ಸ್ ಕೂಡ ಹೇಳ್ತೀನಿ. ಸೊ ಒಂದರಲ್ಲಿ ರಿಟರ್ನ್ಸ್ ಚೆನ್ನಾಗಿರುತ್ತೆ ಅಂದರೆ ರಿಸ್ಕ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಡ್ರಾಬ್ಯಾಕ್ಸ್ ಏನಂದರೆ ವೊಲಾಟಿಲಿಟಿ, ಎಷ್ಟು ವೊಲಾಟಿಲಿಟಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಈಗ ವೊಲಾಟಿಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಈ ಮಾರ್ಕೆಟಲ್ಲಿ ವೊಲಾಟಿಲಿಟಿ ಅನ್ನೋದು ಪ್ಯಾನಿಕ್ ಸಿಚುವೇಶನ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಿಫ್ಟಿ 50 ವೊಲಾಟಿಲಿಟಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ 16% ಇದೆ. ಸೊ 16% ತನಕ ಪ್ಯಾನಿಕ್ ಆಗುತ್ತೆ ಅಂತ. ಆದರೆ ನಿಫ್ಟಿ ಆಲ್ಫಾ 50 ಎಷ್ಟಿದೆ ವೊಲಾಟಿಲಿಟಿ? 22% ಇದೆ. ಸೊ ವೊಲಾಟಿಲಿಟಿ ಯಾರ್ದು ಜಾಸ್ತಿ ಇದೆ? ನಿಫ್ಟಿ ಆಲ್ಫಾ 50 ಜಾಸ್ತಿ ಇದೆ. ಸೊ ಈ ಥರ ವೊಲಾಟಿಲಿಟಿ ನಿಫ್ಟಿ ಆಲ್ಫಾ 50 ಜಾಸ್ತಿ ಇರೋದ್ರಿಂದ ನಾನು ಅವಾಗಲೇ ಹೇಳಿದ್ನಲ್ಲ, ರಿಟರ್ನ್ಸ್ ರಿಸ್ಕ್ ಅಡ್ಜಸ್ಟೆಡ್ ಹೆಂಗೆ ಕೊಟ್ಟಿದೆ ಲೈವಲ್ಲಿ ತೋರಿಸ್ತೀನಿ ಅಂತ. ಸೊ ಅದನ್ನು ಲೈವಲ್ಲಿ ತೋರಿಸ್ತೀನಿ, ಈಗ ವಾಚ್ ಮಾಡಿ. ಸೊ ನಾನು ನಿಮಗೆ ಇವಾಗ ಲೈವ್ ಎಕ್ಸಾಂಪಲ್ಸ್ ತೋರಿಸ್ತೀನಿ, ಕಂಪೇರ್ ಮಾಡಿಬಿಟ್ಟು ನೋಡಿ. ಸೊ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಮೇಲ್ಗಡೆ ಇರೋದು ನಿಫ್ಟಿ 50 ಚಾರ್ಟು, ಕೆಳಗಡೆ ಇರೋದು ನಿಫ್ಟಿ ಆಲ್ಫಾ 50 ಚಾರ್ಟು. ಈಗ ನಮಗೆ ಗೊತ್ತು ಎಲ್ಲರಿಗೂ ಸೆಪ್ಟೆಂಬರ್ 2024 ಮಾರ್ಕೆಟಲ್ಲಿ ಪ್ಯಾನಿಕ್ ಸಿಚುವೇಶನ್ ಸ್ಟಾರ್ಟ್ ಆಯಿತು, ವೊಲಾಟಿಲಿಟಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಏನಾಯಿತು, ಓವರ್ ಆಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ FIs ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ದೇಶ ಬಿಟ್ಟು ಹೋಗ್ತಾರೆ, ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಎಲ್ಲ ಜಾಸ್ತಿ ಇದೆ, ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಆಯಿತು. ಇಂಡಿಯನ್ ಸ್ಟಾಕ್ ಮಾರ್ಕೆಟು ಕರೆಕ್ಷನ್ ಸ್ಟಾರ್ಟ್ ಆಯಿತು, ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಎಷ್ಟು ಫಾಲ್ ಆಯಿತು? ನಿಫ್ಟಿ 50 17% ತನಕ ಫಾಲ್ ಆಗಿತ್ತು. ಅದೇ ನಿಫ್ಟಿ ಆಲ್ಫಾ 50 ನೋಡಿ ಕೆಳಗೆ ಎಷ್ಟು ಪರ್ಸೆಂಟ್ ಫಾಲ್ ಆಗಿದೆ? ನಿಫ್ಟಿ ಆಲ್ಫಾ 50 ಬಂದುಬಿಟ್ಟು 30% ಫಾಲ್ ಆಗಿದೆ. ಸೊ ಅದೇ ನಿಫ್ಟಿ 50 ಜಸ್ಟ್ 17% ಫಾಲ್ ಆಗಿದೆ ಬಿಡಬೇಕಾದ್ರೆ. ಸೊ ಇದೇ ಹೇಳೋದು ವೊಲಾಟಿಲಿಟಿ ಜಾಸ್ತಿ ಇರುತ್ತೆ, ಇಲ್ಲಿ ಎಷ್ಟು ಫಾಲ್ ಆಗುತ್ತೆ ಅದಕ್ಕಿಂತ ಇದು ಜಾಸ್ತಿ ಫಾಲ್ ಆಗುತ್ತೆ. ಅದೇ ರೀತಿ ನಾವು ಇವಾಗ ರಿವರ್ಸ್ ನೋಡೋದಾದ್ರೆ ಇವಾಗ ನಿಫ್ಟಿ 50 ಬಾಟಮಿಂದ ಮೇಲೋಗಿತ್ತು. ಎಷ್ಟು ಮೇಲೋಗಿತ್ತು? 21% ಮೇಲೋಗಿತ್ತು. ಅದೇ ನಿಫ್ಟಿ ಆಲ್ಫಾ 50 ಎಷ್ಟು ಮೇಲೋಗಿತ್ತು ನೋಡಿ ಇವಾಗ. ಸೊ ನಿಫ್ಟಿ ಆಲ್ಫಾ 50 ಬಂದ್ಬಿಟ್ಟು 27% ಮೇಲೋಗಿತ್ತು. ಸೊ ನಿಫ್ಟಿ 50 ಎಷ್ಟು ಮೇಲೋಗುತ್ತೋ ನಿಫ್ಟಿ ಆಲ್ಫಾ 50 ಬಂದ್ಬಿಟ್ಟು ಅದಕ್ಕಿಂತ ಜಾಸ್ತಿ ನಿಮಗೆ ಮೇಲೋಗುತ್ತೆ. ಇದನ್ನೇ ನಮಗೆ ನಿಫ್ಟಿ 50ಗೂ ನಿಫ್ಟಿ ಆಲ್ಫಾ 50 ಕಂಪೇರ್ ಮಾಡಿದಾಗ ಗೊತ್ತಾಗೋದು. ಫಾಲ್ ಆದಾಗ ಅದಕ್ಕಿಂತ ಜಾಸ್ತಿ ಫಾಲ್ ಆಗಿರುತ್ತೆ, ಮೇಲೋದಾಗ ಅದಕ್ಕಿಂತ ಕೆಲವು ಟೈಮು ಜಾಸ್ತಿ ಮೇಲೋಗಿರುತ್ತೆ. ನಿಫ್ಟಿ 50ಯಲ್ಲಿ ಅಪ್ಸು ಡೌನ್ಸು ಕಮ್ಮಿ, ಬಟ್ ಆಲ್ಫಾ 50 ನೋಡಿ ಅಪ್ಸು ಡೌನ್ಸು ಸಿಕ್ಕಾಪಟ್ಟೆ ಜಾಸ್ತಿ, ವೊಲಾಟಿಲಿಟಿ ಜಾಸ್ತಿ ಇರುತ್ತೆ, ಬಂಪ್ನೆಸ್ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ಸ್ ಇರುತ್ತೆ. ಇಲ್ಲಿ ಮತ್ತೆ ಅದೇ ಲೋಗೆ ಫಾಲ್ ಆಗಿದೆ ನಿಫ್ಟಿ 50ಯಲ್ಲಿ ಎಲ್ಲಿಂದ ಮೇಲೋಗಿ ಮತ್ತೆ ಫಾಲ್ ಆಗ್ಬೇಕಾದ್ರೆ ಎಲ್ಲಿಂದ ಮೇಲೋಗುತ್ತೋ ಅಲ್ಲಿಗೆ ಬಂದಿದೆ. ಬಟ್ ನಿಫ್ಟಿ ಆಲ್ಫಾದಲ್ಲಿ ಎಲ್ಲಿಂದ ಮೇಲೋಗುತ್ತೋ ಫಾಲ್ ಆಗ್ಬೇಕಾದ್ರೆ ಅಲ್ಲಿಗೆ ಬಂದೇ ಇಲ್ಲ, ಅಷ್ಟು ಕೆಳಗೆ ಬಂದೇ ಇಲ್ಲ. ಇದೇ ನಿಫ್ಟಿ ಆಲ್ಫಾ 50ಯ ಸ್ಪೆಷಾಲಿಟಿ ಅಂತ ನಾವು ಹೇಳ್ತೀವಿ. ಸೊ ಇವಾಗ ನಿಮಗೆಲ್ಲ ಗೊತ್ತಾಗ್ತಿರ್ಬೋದು ನಿಫ್ಟಿ ಆಲ್ಫಾ 50ಯಲ್ಲಿ ಏನೇನಾಗುತ್ತೆ ಅಂತ. ನಿಫ್ಟಿ ಆಲ್ಫಾ 50ಯಲ್ಲಿ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ಬಟ್ ವೊಲಾಟಿಲಿಟಿ ಜಾಸ್ತಿ ಇರುತ್ತೆ. ಸೊ ಇವಾಗ ನೀವು ಹೇಳ್ಬೋದು ನನಗೆ ರೀಸೆಂಟಿಂಗ್ ತೋರಿಸಿದ್ದೀರಾ, ಈಗ ರೀಸೆಂಟ್ 1 ಮಂತ್ ಆರ್ 1 ಇಯರ್ 2 ಇಯರ್ಸ್ದು ತೋರಿಸ್ತಾ ಇದ್ದೀರಾ, ಓವರ್ ಆಲ್ ಲಾಂಗ್ ರನ್ನಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದೆ ನಮಗೆ ಹೆಂಗೆ ಗೊತ್ತು ಅಂತ ಹೇಳಿದ್ರೆ, ನಾನು ನಿಮಗೆ ಇವಾಗ ಹಿಸ್ಟಾರಿಕಲ್ ಡಾಟಾ ತೋರಿಸ್ತೀನಿ. ಲಾಸ್ಟ್ 10 ಇಯರ್ಸಲ್ಲಿ ಏನೇನಾಗಿದೆ, ಬುಲ್ ರನ್ಸಲ್ಲಿ ಏನಾಗಿದೆ, ಬೇರ್ ರನ್ಸಲ್ಲಿ ಏನಾಗಿದೆ, ಬುಲ್ ಮಾರ್ಕೆಟಲ್ಲಿ ಯಾರು ರಿಟರ್ನ್ಸ್ ಕೊಟ್ಟಿದ್ದಾರೆ, ಬೇರ್ ಮಾರ್ಕೆಟಲ್ಲಿ ಯಾರು ರಿಟರ್ನ್ಸ್ ಕೊಡ್ತಿದ್ದಾರೆ ಹೇಳ್ತೀನಿ. ಸೊ ವಿಡಿಯೋನ ನೋಡಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಇಮೇಜಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು 4 ಇಯರ್ಸ್ ಬುಲ್ ರನ್ಸ್ ಇರುತ್ತೆ. ಯಾವಾಗ? ಏಪ್ರಿಲ್ 2005 ಹಿಡಿದ್ಬಿಟ್ಟು ನವಂಬರ್ 2020 ಇಷ್ಟರಲ್ಲಿ 4 ಬುಲ್ ರನ್ ಸಿಗುತ್ತೆ ನಮಗೆ. 1 2 3 4. ಈ 4 ಬುಲ್ ರನ್ಸಲ್ಲಿ ಏನಾಗಿದೆ, ನಮಗೆ ಎಲ್ಲ ಇಯರು ನಿಫ್ಟಿ 50 ನೋಡಿ, ಇದು ನಿಫ್ಟಿ 50 ಆಲ್ಫಾ 50 ರಿಟರ್ನ್ಸು, ಇದು ನಿಫ್ಟಿ 50 ರಿಟರ್ನ್ಸು. ನಿಫ್ಟಿ 50 ಏನು ರಿಟರ್ನ್ಸ್ ಕೊಟ್ಟಿದೆಯೋ ನಿಫ್ಟಿ ಆಲ್ಫಾ 50 ಅದಕ್ಕಿಂತ ಜಾಸ್ತಿ ರಿಟರ್ನ್ಸೇ ಕೊಟ್ಟಿದೆ ಪ್ರತಿ ಇಯರು. 2005 ಅಷ್ಟೇ, 2006 ನಿಫ್ಟಿ 50ಗಿಂತ ನಿಫ್ಟಿ ಆಲ್ಫಾ 50 ಜಾಸ್ತಿ ಕೊಟ್ಟಿದೆ, 2020 ನಿಫ್ಟಿ 50ಗಿಂತ ನಿಫ್ಟಿ ಆಲ್ಫಾ 50 ಜಾಸ್ತಿ ಕೊಟ್ಟಿದೆ. ಒಂದೇ ಒಂದು ವರ್ಷ, ದಟ್ ಈಸ್ 2017 ಏನಾಗಿದೆ ಅಂದರೆ ನಿಫ್ಟಿ ಆಲ್ಫಾ 50 ಕಡಿಮೆ ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ 50 ಕಂಪೇರ್ ಮಾಡಿದ್ರೆ. 4 ಇಯರ್ಸ್ 4 ಬುಲ್ ರನ್ಸಲ್ಲಿ 3 ಬುಲ್ ರನ್ಸು ನಿಫ್ಟಿ ಆಲ್ಫಾ 50 ಚೆನ್ನಾಗಿ ಕೊಟ್ಟಿದೆ, ನಿಫ್ಟಿ 50 ಕಡಿಮೆ ಕೊಟ್ಟಿದೆ. ಅದೇ ರೀತಿ ಬೇರ್ ರನ್ಸಲ್ಲಿ ನೋಡೋದಾದರೆ 4 ಬೇರ್ ರನ್ಸಲ್ಲಿ ಈಗ ನಾವು 2008 ಬಂದು 2020 ತನಕ 4 ಬುಲ್ ರನ್ಸ್ ಇದೆ, 4 ಬೇರ್ ರನ್ಸ್ ಇದೆ. ಲಾಸ್ಟ್ 10 ಇಯರ್ಸ್ ಬಿಡ್ತು ಅಂತಿರೋದು. ಈಗ ಅದೇ ರೀತಿ 4 ಬೇರ್ ರನ್ಸಲ್ಲಿ ಏನಾಗಿದೆ, ಸೊ ಪ್ರತಿ ಇಯರು ನಿಫ್ಟಿ ಏನು ಫಾಲ್ ಆಗಿದೆಯೋ ನಿಫ್ಟಿ ಆಲ್ಫಾ 50 ಅದಕ್ಕಿಂತ ಕಮ್ಮಿ ಫಾಲ್ ಆಗಿದೆ. 2020 ನೋಡಿ 38, ನಿಫ್ಟಿ ಆಲ್ಫಾ 50 ಬರೀ 34. 2015 ನಿಫ್ಟಿ 50 21, ಆಲ್ಫಾ 50 ಬರೀ 11. 2010 25 25 ಎರಡು ನೇಮು. ಓನ್ಲಿ 2008 ಮಾತ್ರ ನಿಫ್ಟಿ ಆಲ್ಫಾ 50 ಬಂದ್ಬಿಟ್ಟು ಜಾಸ್ತಿ ಫಾಲ್ ಆಗಿದೆ ಕಂಪೇರ್ ಟು ನಿಫ್ಟಿ 50. ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು 2008 ಇಸ್ ಲೀಮನ್ ಬ್ರದರ್ ಕೊಲ್ಯಾಪ್ಸ್. ಅದು ಸಡನ್ ಫಾಲು, ಸಡನ್ ಶಾಕಿಂಗಲ್ಲಿ ಜಾಸ್ತಿ ಫಾಲ್ ಆಗುತ್ತೆ ನಿಫ್ಟಿ 50, ಪ್ಯಾನಿಕ್ ಸಿಚುಯೇಷನ್ ಆಗುತ್ತೆ.
ಆಲ್ಫಾ 50 ಪ್ಯಾನಿಕ್ ಸಿಚುಯೇಷನ್ ಸಡನ್ ನ್ಯೂಸಿಗೆ ಇನ್ನೂ ಜಾಸ್ತಿ ಫಾಲ್ ಆಗುತ್ತೆ. ಲಿಮನ್ ಬ್ರದರ್ ಕೊಲ್ಯಾಪ್ಸ್ 2008 ನಿಮಗೆಲ್ಲ ಗೊತ್ತಿರ್ಬೋದು, ರಿಸಿಷನ್ ಪೀರಿಯಡ್. ಅವಾಗ ರಿಸಿಷನ್ ನಡೀತಿರುತ್ತೆ, USA ಕ್ಲೋಸ್ ಆಯಿತು, ಇನ್ನು USA ಕಮ್ ಬ್ಯಾಕ್ ಮಾಡಲ್ಲ, ರಿವರ್ಸ್ ಆಗಲ್ಲ, ಇನ್ನು US ಕಥೆನೇ ಮುಗೀತು ಅಂತಿರ್ತಾರೆ. ಓವರಾಲ್ US ಅಲ್ಲಿ ಊಟ ಮಾಡೋದು ಕಷ್ಟ ಆಗಿರುತ್ತೆ, ಎಷ್ಟೋ ಜನಕ್ಕೆ ಊಟಕ್ಕೆ ದುಡ್ಡು ಇರ್ತಿರಲ್ಲ, ಟ್ರಾವೆಲಿಂಗ್ ಫೆಸಿಲಿಟಿ ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಹೋಗುತ್ತೆ, ಎಲ್ಲ ಹೋದಾಗ ಆ ಪ್ಯಾನಿಕ್ ಸಿಚುಯೇಷನ್ ಇಷ್ಟೊಂದು ಬೀಳುತ್ತೆ. ಅದನ್ನ ಬಿಟ್ಟು ಇನ್ನೆಲ್ಲ ಕಂಪೇರ್ ಮಾಡಿದ್ರೆ ನೀವು 4 ಬುಲ್ ರನ್ಸಲ್ಲಿ ನಿಫ್ಟಿ ಆಲ್ಫಾ 50ನೇ ಜಾಸ್ತಿ ರಿಟರ್ನ್ಸ್ ಕೊಡ್ತಿದೆ ಆ್ಯಂಡ್ ಬೇರೆ ರನ್ಸಲ್ಲಿ ನಿಫ್ಟಿ ಆಲ್ಫಾ 50ನೇ ಕಡಿಮೆ ಬೀಳ್ತಿದೆ. ಈಗ ಏನಿಗೆ ನಿಫ್ಟಿ ಆಲ್ಫಾ 50 ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ? ಏನಿದು ನಿಫ್ಟಿ ಆಲ್ಫಾ 50? ಇದರಲ್ಲಿ 50 ಸ್ಟಾಕ್ಸ್ ಯಾವುದಿರುತ್ತೆ? ಏನಕ್ಕೆ ನಿಫ್ಟಿ 50ಗಿಂತ ಡಿಫ್ರೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ? ವೈ ನಿಫ್ಟಿ 50ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ, ಬೀಳ್ಬೇಕಾದ್ರೆ ನೀವು ಕಡಿಮೆ ರಿಟರ್ನ್ಸ್ ಕೊಡುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಕೊಡಿಸ್ತೀನಿ. ನಂಗೆ 2ರಿಂದ 3 ನಿಮಿಷ ಕೊಡಿ, ವಿಡಿಯೋನ ನೀಟಾಗಿ ನೋಡಿ, ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ನಿಫ್ಟಿ ಆಲ್ಫಾ 50 ಏನಕ್ಕೆ ನಿಫ್ಟಿ 50ಗಿಂತ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ? ಮೇಲೆ ಹೋಗ್ಬೇಕಾದ್ರೆ ಜಾಸ್ತಿ ಮೇಲೆ ಹೋಗ್ತಿದೆ, ಬೀಳ್ಬೇಕಾದ್ರೆ ಕಡಿಮೆ ಬೀಳ್ತಿದೆ, ಹೆಂಗಿದು ವರ್ಕ್ ಆಗುತ್ತೆ, ಯಾವ 50 ಸ್ಟಾಕ್ಸ್ ಇದೆ ಇದರಲ್ಲಿ ಅಂತ ನೀಟಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಫಿನಾನ್ಷಿಯಲ್ ಕಂಟೆಂಟ್ ವೀಡಿಯೋಸು ಕನ್ನಡದಲ್ಲಿ ಯಾರೂ ಕೊಡಲ್ಲ. ನಿಫ್ಟಿ ಆಲ್ಫಾ 50 ವೀಡಿಯೋನ ಕನ್ನಡದಲ್ಲಿ ಫಸ್ಟ್ ಮಾಡ್ತಿರೋದು ನಾನೇ. ಸೊ ಅದಕ್ಕೋಸ್ಕರ ಈಗ ನಿಫ್ಟಿ ಆಲ್ಫಾ 50 ಹೆಂಗೆ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀನಿ. ಸೊ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ನಿಮಗೆಲ್ಲರಿಗೂ. ಇಲ್ಲಿ ಏನು ಕಾಣಿಸ್ತಿದೆ, ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಮೆಥಡಾಲಜಿ. ಇದು ಹೆಂಗೆ ಪ್ರಿಪೇರ್ ಆಗಿದೆ ಅಂದರೆ, ಫಸ್ಟು ಟಾಪ್ 300 ಬೇಸ್ಡ್ ಆನ್ ಮಿಡ್ ಕ್ಯಾಪ್. ಸೊ ಟಾಪ್ 300 ಮಿಡ್ ಕ್ಯಾಪ್ ಸ್ಟಾಕ್ಸ್ನ ಫಸ್ಟು ತೊಗೊತಾರೆ, ಕಲೆಕ್ಟ್ ಮಾಡ್ಕೊತಾರೆ. ಆ 300 ಸ್ಟಾಕ್ಸಲ್ಲಿ 50 ಸ್ಟಾಕ್ಸ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರಿಂದ ನಿಮಗೇನು ಗೊತ್ತಾಯಿತು, ನಿಫ್ಟಿ ಆಲ್ಫಾ 50 ಅಂದರೆ ನಿಫ್ಟಿ 50 ಸ್ಟಾಕ್ಸ್ ಅಲ್ಲ, ಟಾಪ್ 300 ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ 50 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ, ಸೆಲೆಕ್ಟೆಡ್ ಕ್ರೈಟೀರಿಯಾ ಹೆಂಗಿರುತ್ತೆ ಅಂದರೆ, ಸೊ ಮಿನಿಮಮ್ ಲಿಸ್ಟಿಂಗ್ ಹಿಸ್ಟ್ರಿ ಆಫ್ 1 ಇಯರ್. ಸೊ ಅದು ಲಿಸ್ಟ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ 1 ಇಯರ್ಗಿಂತ ಮೇಲಾಗಿರಬೇಕು. ಆ್ಯಂಡ್ ಪ್ರಪೋರ್ಷನಲ್ ಆಫ್ ಆಲ್ಫಾ ಸ್ಕೋರ್ ಅಂದರೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಆಲ್ಫಾ ಜಾಸ್ತಿ ಇರಬೇಕು. ಈ 300 ಟಾಪ್ 300 ಯಾವ್ದು ಹೈಯೆಸ್ಟ್ ಆಲ್ಫಾ ಇರುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಏನಿದು ಆಲ್ಫಾ ಅಂದರೆ, ಏನು ಹೈಯೆಸ್ಟ್ ಆಲ್ಫಾ ಅಂದರೆ, ಫಾರ್ ಎಕ್ಸಾಂಪಲ್ HDFCದು ಬೆಂಚ್ ಮಾರ್ಕ್ ಯಾವುದು? HDFC ಬ್ಯಾಂಕ್ ಬೆಂಚ್ ಮಾರ್ಕು ನಿಫ್ಟಿ 50ನೇ HDFC ಬ್ಯಾಂಕ್ದು ಬೆಂಚ್ ಮಾರ್ಕು. ಯಾಕೆಂದರೆ ನಿಫ್ಟಿ 50ಯ ಫಸ್ಟ್ ಬಿಗ್ಗೆಸ್ಟ್ ಸ್ಟಾಕ್ ಬಂದ್ಬಿಟ್ಟು HDFC ಬ್ಯಾಂಕು. ಈಗ ನಿಫ್ಟಿ 50 10% ಮೇಲೋಯ್ತು ಅಂತ ಅಂದ್ಕೊಳ್ಳಿ 1 ಮಂತಿಗೆ. ಸೊ HDFC ಬ್ಯಾಂಕ್ ಆ ಟೈಮಲ್ಲಿ ಏನಾಗುತ್ತೆ, 15% ಮೇಲೋಗುತ್ತೆ. ಅಲ್ಲಿಗೆ HDFC ಆಲ್ಫಾ 5%. ಈಗ ರಿಲಯನ್ಸು HDFC 10% ಮೇಲೋಗಿರುತ್ತೆ, ಅದೇ ರಿಲಯನ್ಸು 12% ಮೇಲೋಗಿರುತ್ತೆ. ರಿಲಯನ್ಸ್ ಆಲ್ಫಾ ಏನು 2%. ನಿಫ್ಟಿ ಈಗ ನಮಗೆ ಏನಾಗಿರುತ್ತೆ, ನಿಫ್ಟಿ 50 ನಮಗೆ ಒಂದು 10% ಮೇಲೆ ಹೋಗಿರುತ್ತೆ. TCS ಬರೀ 8% ಆಗಿರುತ್ತೆ, ಅಲ್ಲಿ TCS ಆಲ್ಫಾ ಏನು -2%. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಯಾರ್ದು ಈ ಥರ ಆಲ್ಫಾ ಜಾಸ್ತಿ ಇರುತ್ತೋ ಆ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದ್ದರಿಂದ ಏನಿರುತ್ತೆ, ಆಲ್ಫಾ ಜಾಸ್ತಿ ಇರೋದ್ರಿಂದ ನಿಫ್ಟಿ ಎಷ್ಟು ಮೇಲೆ ಹೋಗುತ್ತೋ ಈ ಸ್ಟಾಕ್ಸ್ ಅದಕ್ಕಿಂತ ಜಾಸ್ತಿ ಮೇಲೆ ಹೋಗುತ್ತೆ. ನಿಫ್ಟಿ ಬಿದ್ದಾಗ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬೀಳುತ್ತೆ. ಲಾಂಗ್ ರನ್ನಲ್ಲಿ ನಿಫ್ಟಿ ರಿಕವರಿ ಆಗೇ ಆಗುತ್ತೆ ಅಂತ ಗೊತ್ತು. ಇದನ್ನೆಲ್ಲ ಯಾರು ಮಾಡ್ತಾರೆ ಅಂದರೆ, ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ, ಒಂದು ಫಂಡ್ ಹೌಸ್ ಇರ್ತಾರೆ. ಇದನ್ನು ನಾನು ಎಜುಕೇಷನ್ ಪರ್ಪಸ್ ಮಾಡ್ತಿದ್ದೆ. ಯಾಕಂದರೆ ನಿಫ್ಟಿ ಆಲ್ಫಾ 50 ತುಂಬ ಒಳ್ಳೆಯದು, ಕನ್ನಡದಲ್ಲಿ ಯಾರೂ ಹೇಳಿಲ್ಲ, ನಾನು ತಿಳಿಸಿ. ನೀವು ಆಲ್ಫಾ 50 ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳೋದು. ಸೊ ಆಲ್ಫಾ 50 ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನು ಆಪ್ಷನ್ ಇದೆ ಅಂದರೆ, ನಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಮ್ಯೂಚುವಲ್ ಫಂಡ್ಸು, ಇನ್ನೊಂದು ETF. ಸೊ ETF ಬಂದರೆ ಕೋಟಕ್ ETF ಇದೆ, ಕೋಟಕ್ ಆಲ್ಫಾ 50 ETF ಇದೆ. ಮ್ಯೂಚುವಲ್ ಫಂಡ್ಸಿಗೆ ಬಂದರೆ ಬಂಧನ್ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಅಂತ ಇದೆ. ಸೊ ಯಾರ್ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆಯೋ ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಫ್ರೀಯಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತೀನಿ, ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಫ್ರೀಯಾಗಿ ಅಕೌಂಟ್ ಓಪನಿಂಗ್ ಮಾಡ್ಕೊಡ್ತೀನಿ, ಆ್ಯಂಡ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಸೊ ಅದಕ್ಕೆ ಕೆಳಗಡೆ ಕಾಣಿಸಿದ ನಂಬರಿಗೆ ಕಾಲ್ ಮಾಡಿ, ನಾನು ನಿಮಗೆ ನಿಫ್ಟಿ ಆಲ್ಫಾ 50ಯ ಇಂಡೆಕ್ಸ್ ಫಂಡ್ಗೆ ಮ್ಯೂಚುವಲ್ ಫಂಡ್ನ ಮಾಡಿಕೊಡ್ತೀನಿ. ತಿಂಗಳ ಇಷ್ಟು ಅಂತ ನಿಮಗೆ ಕಟ್ಟಾಗತ್ತೆ. 5 ಇಯರ್ಸ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಬೇರೆಯವ್ರು ಎಷ್ಟು ಮಾಡ್ತಾರೋ ನೀವು ಅದಕ್ಕಿಂತ ಡಬಲ್ ರಿಟರ್ನ್ಸ್ ಮಾಡ್ತೀರಾ. ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ತೀನಿ ನಿಫ್ಟಿ 50 ಏನು ರಿಟರ್ನ್ಸ್ ಕೊಡುತ್ತೋ 5 ಇಯರ್ಸಲ್ಲಿ ನಿಫ್ಟಿ ಆಲ್ಫಾ 50 ಅದು ಡಬಲ್ ರಿಟರ್ನ್ಸ್ ಕೊಡುತ್ತೆ ಅಂತ. ಸೊ ಈ ಆಲ್ಫಾ 50ಯಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆಫ್ಲೈನ್ ಬರಬೇಕು, ಆಫ್ಲೈನ್ ಬನ್ನಿ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ವಾಕ್ಯಬಲ್ ಇದೆ. ಸೊ ಇಂಡೆಕ್ಸ್ ಫಂಡ್ ಅಂದ್ರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಇನ್ನೂ ನೀಟಾಗಿ ಹೇಳ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ಗಳನ್ನ ತೋರಿಸ್ತೀನಿ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತೋರಿಸ್ತೀನಿ, ಎಲ್ಲದೂ ಕೂಡ ಫ್ರೀಯಾಗಿ ಹೇಳ್ಕೊಡ್ತಾ ಇರ್ತೀವಿ. ಸೊ ಇದರಿಂದ ನಮಗೇನಂದರೆ ಪ್ರತಿಯೊಬ್ಬರಿಗೂ ಫಿನಾನ್ಷಿಯಲ್ ನಾಲೆಡ್ಜ್ ಬರಬೇಕು, ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು, ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಏಮ್ ಇರೋದು. ಸೊ ನಿಮಗೆ ಯಾರು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಅವರಿಗೂ ಕೂಡ ಈ ವಿಡಿಯೋನ ಕಳಿಸ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೆಕ್ಸ್ಟ್ ಇದೇ ರೀತಿ ಫಿನಾನ್ಷಿಯಲ್ ಕಂಟೆಂಟ್ನ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿವನ್, ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್.